ಹಾಯ್ ಹಲೋ ಬ್ಯೂಟಿಫುಲ್ ಬರ್ಸ್. ಸೊ ಲೆಟ್ಸ್ ಸಿ, ನೋಡೋಣ ನೀವು ಅಂದ್ಕೊಂಡದ್ದು ನೆರವೇರುತ್ತಾ ಅನ್ನೋದನ್ನು ನೋಡೋಣ. ಓಕೆ, ಸೊ ಯಾವುದು ವಿಶ್ ಇರಬಹುದು ನಿಮ್ಮದು. ಸೊ ನೋಡೋಣ ಅದು ನೆರವೇರುತ್ತಾ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಿವರ್ಸ್. ಥ್ಯಾಂಕ್ ಯು ಸೋ ಮಚ್ ವಿವರ್ಸ್. Knight of Pentacles, King of Swords. ವಾವ್, ಕಿಂಗ್ ಆಫ್ ಪೆಂಟಿಕಲ್ಸ್, ಎರಡು ಕಿಂಗ್ ಬಂದಿದೆ ಇಲ್ಲಿ. ಅಫ್ಕೋರ್ಸ್ ನೀವೇನು ಅಂದ್ಕೊಂಡಿದ್ದೀರಾ ನೋಡಿ ಅದು ನೆರವೇರುತ್ತೆ. ಬಟ್ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತಾರೆ ಅಲ್ವಾ. ಸೊ ಇದು ನಿಧಾನವಾಗಿ ತಾಳ್ಮೆಯಿಂದಲೇ ಆಗುವಂತಹ ಒಂದು ವಿಶ್ ನಿಮ್ಮದು. ಓಕೆ, ಸೊ ನೀವು ಅಂದ್ಕೊಂಡದ್ದು ನಡೆಯುತ್ತೆ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಇದು ಇನ್ನಷ್ಟು ಸಮಯನ ತಗೊಳುತ್ತೆ. ಓಕೆ, ನಿಮ್ಮ ಇನ್ನಷ್ಟು ಸಮಯನ ಕೇಳುತ್ತೆ, ನಿಮ್ಮ ತಾಳ್ಮೆಯನ್ನು ಇನ್ನಷ್ಟು ಪರೀಕ್ಷೆ ಮಾಡುತ್ತೆ. ಓಕೆ, ಸೊ ನಿಜವಾಗ್ಲೂ ಇವರು ಇದಕ್ಕೆ ಅರ್ಹರೋ ಇಲ್ವೋ ಅನ್ನೋದು ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ದ ಫೂಲ್ ಇದೆ, ನ್ಯೂ ಬಿಗಿನಿಂಗ್ ಅಂತಂದರೆ ಈ ವಿಷಯ ಏನಿದೆ ನೋಡಿ, ಇದನ್ನ ಹಿಡಿತದಲ್ಲಿ ಇಟ್ಕೊಂಡು ಕೂತ್ಕೊಳ್ಬೇಡಿ. ಮನಸ್ಸಲ್ಲಿ ಯಾವುದೇ ಥರದ ಕಲ್ಮಶಗಳನ್ನು ಇಟ್ಕೊಳ್ಬೇಡಿ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ಆದಷ್ಟು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ಪ್ರಯತ್ನ ಪಡಿ. ನೀವು ಎಷ್ಟು ಪ್ರೆಸೆಂಟ್ ಮೂಮೆಂಟಲ್ಲಿ ಇರ್ತೀರಾ, ಯಾವುದನ್ನು ಕೂಡ ಹಿಡಿತದಲ್ಲಿ ಎಲ್ಲಿ ಇಟ್ಕೊಳ್ಳೋದಿಲ್ಲ. ನಿಮಗೆ ದೇವ್ರ ಮೇಲೆ ವಿಶ್ವಾಸ ಇದೆ, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನಿಮಗೆ ನಿಮ್ಮ ಸಿಚುವೇಶನ್ ಮೇಲೆ ವಿಶ್ವಾಸ ಇದೆ ಅಂತಂದರೆ ಎಸ್ ಇದ್ರೆ ನಾನು ಹೊರಗೆ ಬರಬಲ್ಲೆ ಅನ್ನೋ ನಿಮಗೆ ಭಾವ ವಿಶ್ವಾಸ ಇದ್ದರೆ ಬೇಗ ಆಗುವಂಥ ಚಾನ್ಸಸ್ ಇದೆ. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಸಿಚುವೇಶನ್ಸ್ ಆ್ಯಂಡ್ ನಿಮ್ಮ ವಿಶ್ ಏನಿದೆ ನೋಡಿ ಅದನ್ನು ನೋಡುವಂಥ ಅವಶ್ಯಕತೆ. ನಿಜವಾಗ್ಲೂ ಇದು ನಿಮಗೆ ಬೇಕಾ ಬೇಡವಾ ಅನ್ನೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಅದರ ಬಗ್ಗೆ ಕೂತು ವರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಓಕೆ, ಸೊ ಆದಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಆದಷ್ಟು ಲೈಕ್ ಪ್ರಾಕ್ಟಿಕಲ್ ಆಗಿ ನಾವು ಯಾವ ಥರ ಅಪ್ರೋಚ್ ಮಾಡೋಕ್ಕಾಗತ್ತೆ ಅನ್ನೋದನ್ನು ನೋಡಿ, ಪ್ರಾಕ್ಟಿಕಲ್ ಆಗಿ ಡಿಸಿಷನ್ಸ್ನ ತೊಗೊಳ್ಳಿ. ಓಕೆ, ಆ್ಯಂಡ್ ಎಸ್ ಆದಷ್ಟು ನಿಮಗೆ ನಿಮ್ಮ ಈ ಇಚ್ಛೆ ಏನಿದೆ ನೋಡಿ ಇದು ನಿಮ್ಮ ಪೇಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪೇಷನ್ಸ್ ಮೇಲೆ ನಿಮ್ಗೆ ಎಷ್ಟು ತಾಳ್ಮೆ ಇದೆ ಅನ್ನೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಒಂದು ಫೈನಲ್ ಒಂದು ಕಾರ್ಡ್ ತೊಗೊಳ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. 10 ಆಫ್ ವಾಂಡ್ಸ್. ಸೊ ನಿಮ್ಮ ಬರ್ಡನ್ನು ಆದಷ್ಟು ಕಡಿಮೆ ಮಾಡಿ, ಎಲ್ಲವನ್ನ ಹೊತ್ತುಕೊಂಡು ಹೋಗಬೇಡಿ. ಬೇರೆಯವರ ಕರ್ಮನ ನೀವು ಹೊತ್ಕೊಳ್ಬೇಡಿ. ಬೇರೆಯವರ ಕರ್ಮ ಅವ್ರಿಗೆ ಬಿಟ್ಟಿರೋದು. ಓಕೆ, ಸೊ ಎಸ್